ಒಂದು ವಾರಗಳಿಂದ ಆಕಾಶಕ್ಕೆ ಚಳಿಯಾಗುವ ರೀತಿ ಮಳೆ ಬೀಳ್ತಾನೆ ಇತ್ತು. ಆ ಊರು ಮಳೆ ನೀರಿನಿಂದ ತುಂಬಿ ಹೋಗಿತ್ತು. ಕೂಲಿ ಕೆಲಸ ನಿಂತೋಯ್ತು. ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗುವಂತ ಸತ್ಯಂ ಸುಶೀಲ ಅವರ ಜೀವನ ಇನ್ನಷ್ಟು ಹದಗೆಟ್ಟು ಹೋಗಿತ್ತು. ದುಃಖದಿಂದ ಸತ್ಯಂ, ಸುಶೀಲಾ, ಒಂದು ವಾರದಿಂದ ನಮಗೆ ಕೆಲ್ಸನೇ ಇಲ್ಲ, ಮನೆಯಲ್ಲಿ ಹಣ ಕೂಡ ಇಲ್ಲ, ನಾಳೆಯಿಂದ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ರೀ, ಚಿಂತೆ ಮಾಡ್ಬೇಡಿ, ಏನಾದ್ರೂ ಒಂದು ದಾರಿ ಸಿಗುತ್ತೆ. ಸುಶೀಲಾ ತನ್ನ ಗಂಡನಿಗೆ ಸಮಾಧಾನ ಹೇಳ್ತಾ ಇರುವಾಗ ಸುಶೀಲನಿಗೆ ಗೊತ್ತಿರುವ ರಾಜಮ್ಮ ಅಜ್ಜಿ ಮಳೆಯಲ್ಲಿ ಕೊಡೆ ಇಟ್ಕೊಂಡ್ ಬಂದ್ರು. ಸುಶೀಲಾ, ಸತ್ಯ ಮನೆಯಲ್ಲಿ ಇದ್ದೀರಾ? ಸುಶೀಲಾ ಹೊರಗಡೆ ಬಂದು ರಾಜಮ್ಮನನ್ನು ನೋಡಿದ್ರು. ಅಯ್ಯೋ ಅಜ್ಜಿ, ಈ ಮಳೆಯಲ್ಲಿ ಬಂದಿದ್ದೀರಾ ಅಂದ್ರೆ ತಾತಯ್ಯನಿಗೇನಾದ್ರೂ ಹುಷಾರಿಲ್ವಾ? ಹೌದಮ್ಮ, ತಾತಯ್ಯನಿಗೆ ತುಂಬಾನೇ ಜ್ವರ ಬಂದಿದೆ. ಜಮೀನ್ದಾರರ ಮನೆಗೆ ನಾನು ಅಡಿಗೆ ಮಾಡಕ್ಕೆ ಕೆಲ್ಸಕ್ಕೆ ಹೋಗಕ್ಕಾಗ್ತಿಲ್ಲ. 1 ವಾರಗಳ ಕಾಲ ನೀನು ಹೋಗ್ತೀಯಾ? ಅಜ್ಜಿ, ಅವ್ರನ್ನ ಕೇಳಿ ಹೇಳ್ತೀನಿ. ಏನ್ರಿ, ರಾಜಮ್ಮಜ್ಜಿ ಬಂದಿದ್ದಾರೆ. ಸತ್ಯಂ ಮನೆಯೊಳಗಿಂದ ಹೊರಗಡೆ ಬಂದ, ವಿಷಯವನ್ನು ತಿಳ್ಕೊಂಡ. ಆಗ ಸತ್ಯಂ ಹೊರಗಡೆ ಬಂದು, ಸರಿ ಸುಶೀಲಾ, ಜಮೀನ್ದಾರರ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸ್ವಲ್ಪ ದಿನ ನೀನು ಹೋಗು ಹಾಗೆ ಅಂತ ಹೇಳಿದ. ರಾಜಮ್ಮ ಅಜ್ಜಿ ಅಲ್ಲಿಂದ ಹೊರಟು ಹೋದ್ರು. ಸುಶೀಲಾ ದೊಡ್ಡ ಕೊಡೆಯನ್ನು ಇಟ್ಕೊಂಡು ಜಮೀನ್ದಾರರ ಮನೆಗೆ ಮಳೆಯಲ್ಲೇ ಹೊರಟ್ಲು. ದೊಡ್ಡ ಮನೆ, ವಿಶಾಲವಾದ ವರಂಡ, ಮನೆ ಮುಂದೆ ತುಂಬಾ ಕಾರುಗಳು ನಿಂತಿತ್ತು. ಮನೆಯೆಲ್ಲ ಸಂಬಂಧಿಕರಿಂದ ತುಂಬಿತ್ತು. ಆ ದಿನ ಭೂಷಣಂ ಅವರ ಹುಟ್ಟುಹಬ್ಬ. ಲಕ್ಷ್ಮಿ, ರಾಜಮ್ಮ ಬಂದ್ರಾ? ಇನ್ನೂ ಇಲ್ಲ ರೀ, ನಾನು ಅವರನ್ನೇ ನೋಡ್ತಾ ಇದ್ದೀನಿ. ಮನೆ ತುಂಬಾ ಸಂಬಂಧಿಕರು ತುಂಬಿದ್ದಾರೆ, ಆದ್ರೆ ರಾಜಮ್ಮ ಇನ್ನೂ ಬಂದಿಲ್ಲ. ಕೆಲ್ಸದವ್ರನ್ನ ಕಳ್ಸು ಲಕ್ಷ್ಮಿ, ಮಳೆಯಲ್ಲಿ ಹೇಗೆ ಬರೋದು ಅಂತ ಕಷ್ಟಪಡ್ತಾ ಇರ್ಬೋದು, ಕೆಲ್ಸದವ್ರನ್ನ ಕಳ್ಸು ಹಾಗೆ ಅಂತ ಮಾತಾಡ್ತಾ ಇರುವಾಗ ಸುಶೀಲಾ ಮನೆಯೊಳಗೆ ಹೋದ್ಲು. ಲಕ್ಷ್ಮಿ ಅಮ್ಮ ಸುಶೀಲನನ್ನು ನೋಡಿ, ನಿನ್ನ ರಾಜಮ್ಮ ಕಳ್ಸಿದ್ರಾ? ಹೌದು ಅಮ್ಮ, ತಾತಯ್ಯನಿಗೆ ತುಂಬಾ ಮೈಗೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ಈ ದಿನ ಕೆಲ್ಸಕ್ಕೆ ನನ್ನ ಕಳ್ಸಿದ್ರು. ಹೌದಾ, ಸರಿ ಸರಿ, ಇವತ್ತು ನಮ್ಮ ಮನೆಯವರ ಹುಟ್ಟು ಹಬ್ಬ, ಅಡುಗೆ ಎಲ್ಲರೂ ಮೆಚ್ಚುವ ಹಾಗೆ ತುಂಬಾ ಚೆನ್ನಾಗಿರ್ಬೇಕು. ಸರಿ ಅಮ್ಮ ಹಾಗೆ ಅಂತ ಸುಶೀಲಾ ಅಡಿಗೆ ಮನೆಗೆ ಹೋದ್ಲು. ಸುಶೀಲಾ ತುಂಬಾನೇ ಆಶ್ಚರ್ಯಪಟ್ಲು. ಮಾಂಸ ಮಸಾಲೆ ಎಲ್ಲನೂ ಅಲ್ಲಿ ಸಿದ್ಧವಾಗಿತ್ತು. ಮಾಂಸ ಎಲ್ಲ ಇಟ್ಟಿದ್ದಾರೆ, ಹಾಗಾದ್ರೆ ಸಾರಿಗೋಸ್ಕರನೇ. ಆಗ ಲಕ್ಷ್ಮಮ್ಮ ಅಡಿಗೆ ಮನೆಗೆ ಬಂದು, ಮುಖ್ಯವಾಗಿ ದೇಸಿ ಕೋಳಿ ಮಾಂಸ ಮಾಡಮ್ಮ, ನಮ್ಮ ಊರಿಗೆ ಅದು ಅಂದ್ರೆ ತುಂಬಾ ಇಷ್ಟ. ಅಮ್ಮ, ಆ ಕೆಲ್ಸನ ನನಗ್ ಬಿಟ್ಬಿಡಿ, ನಾನ್ ನೋಡ್ಕೋತೀನಿ ಹಾಗೆ ಅಂತ ಸುಶೀಲಾ ಅವಳ ತಾಯಿಯಿಂದ ಕಲಿತುಕೊಂಡ ಅಡಿಗೆಯನ್ನು ಮಾಡಲು ಆರಂಭಿಸಿದ್ಲು. ಬೆಂಕಿಯನ್ನು ಕಡಿಮೆ ಮಾಡಿ ಸ್ವಲ್ಪ ಮಸಾಲೆ ಹಾಕಿ ನಿಧಾನವಾಗಿ ಸಾರನ್ನು ಮಾಡಿದ್ಲು. ಎಲ್ಲರೂ ಊಟ ಮಾಡಲು ಬಂದು ಕೂತಿದ್ರು. ಸುಶೀಲಾ ಎಲ್ಲರಿಗೂ ಬಡಿಸಿದ್ಲು. ಭೋಜಯ್ಯನವ್ರೆ, ಈ ಅಡಿಗೆನ ಇವತ್ತು ಯಾರ್ ಮಾಡಿದ್ದು? ಹೌದಾ, ಯಾಕೇರಿ? ಇಂಥ ಕೋಳಿ ಸಾರು ತುಂಬಾ ದಿನಗಳ ನಂತರ ಇವತ್ತೇ ತಿಂತಿದ್ದೀನಿ, ಅದ್ಭುತವಾಗಿದೆ ಅಣ್ಣ, ತುಂಬಾನೇ ರುಚಿಯಾಗಿದೆ ಅಣ್ಣ. ಸುಶೀಲಾ, ಇನ್ನೊಂಚೂರು ಬಡ್ಸಮ್ಮ, ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಸುಶೀಲಾ ತುಂಬಾನೇ ಸಂತೋಷಪಟ್ಲು. ಒಬ್ಬೊಬ್ಬರಾಗಿ ಕೋಳಿ ಸಾರಿನ ಬಗ್ಗೆ ಹೆಮ್ಮೆಯಿಂದ ಹೊಗಳ್ತಾ ಇರುವಾಗ ಲಕ್ಷ್ಮಮ್ಮ ಸುಶೀಲನ ಮುಖವನ್ನು ನೋಡಿದ್ರು. ಕೋಳಿ ಸಾರು ಮಾಡಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಸುಶೀಲಾನೇ. ಎಲ್ಲರೂ ಸುಶೀಲನನ್ನು ಮೆಚ್ಚಿಕೊಂಡ್ರು. ನೀನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯಾ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ ಸುಶೀಲಾ. ನೀವು ಪ್ರತಿದಿನ ಕೂಲಿ ಕೆಲ್ಸಕ್ಕೆ ಕಷ್ಟಪಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಇವಾಗ ಕೂಲಿ ಕೆಲ್ಸ ಸಿಗ್ತಾ ಇಲ್ಲ ಅಲ್ಲ ಅಯ್ಯ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನಮ್ಮ ಮಾರ್ಕೆಟಿನ ಪಕ್ಕದಲ್ಲಿ ಒಂದು ಅಂಗಡಿ ಖಾಲಿಯಾಗಿದೆ, ಅದನ್ನ ನಿಮಗೆ ಕೊಡ್ತೀವಿ. ಅಲ್ಲಿ ನೀವು ಕೋಳಿ ಸಾರು ಮಾಡಿ ವ್ಯಾಪಾರ ಮಾಡಿ, ನೀವು ಬಾಡಿಗೆ ಏನು ಕೊಡ್ಬೇಕಾಗಿಲ್ಲ. ಸುಶೀಲಾ ಆಶ್ಚರ್ಯಪಟ್ಲು. ಅಯ್ಯ, ನಿಜವಾಗ್ಲಾ? ನಿಜನೇ ಕಣಮ್ಮ, ಇಂಥ ಒಂದು ಅವಕಾಶ ನಾನು ಯಾರಿಗೆ ಕೂಡ ಕೊಡೋದಿಲ್ಲ. ಆದ್ರೆ ಇವತ್ತು ನನ್ನ ಹುಟ್ಟುಹಬ್ಬ, ಅದಕ್ಕೆ ನಿನಗೆ ಈ ಅವಕಾಶವನ್ನು ಕೊಡ್ತಾ ಇದ್ದೀನಿ. ಕೋಳಿ ಸಾರು ವ್ಯಾಪಾರ ಮಾಡಿ ಸಂತೋಷವಾಗಿ ಜೀವನ ಮಾಡಿ. ಸರಿ ಅಯ್ಯ, ಈ ವಿಷಯವನ್ನು ನನ್ನ ಗಂಡನ ಜೊತೆ ಹೇಳ್ತೀನಿ. ಸರಿ ಅಮ್ಮ. ಲಕ್ಷ್ಮಿ ಅಮ್ಮ ಟಿಫಿನ್ ಬಾಕ್ಸ್ ಅಲ್ಲಿ ಅನ್ನ ಕೋಳಿ ಸಾರನ್ನು ಹಾಕಿ ಕೊಟ್ಟಾಗ ಸುಶೀಲಾ ಸಂತೋಷದಿಂದ ಅದನ್ನು ತೆಗೆದುಕೊಂಡು ಮನೆಗೆ ಬಂದ್ಲು. ಇಬ್ಬರು ಸಂತೋಷದಿಂದ ಊಟ ಮಾಡುತ್ತಾ ಸುಶೀಲಾ ನಡೆದ ವಿಚಾರವನ್ನು ಹೇಳಿದಾಗ ಸತ್ಯಂ ಕಣ್ಣಲ್ಲಿ ಆನಂದ ಕಣ್ಣೀರು. ಸುಶೀಲಾ, ಇದು ದೇವರು ನಮಗೋಸ್ಕರ ಕೊಟ್ಟ ವರ. ಹೌದು ಮಾವಯ್ಯ, ನನಗೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಈ ಅವಕಾಶವನ್ನು ನಾವು ಬಿಟ್ಬಿಡ್ಬಾರ್ದು. ಯಾವುದಕ್ಕೂ ನಮ್ಮ ಕೈಯಲ್ಲಿ ಇವಾಗ ನಾಟಿ ಕೋಳಿ ಇದೆ, ನಾವು ಯಾಕೆ ಕೋಳಿ ಸಾರು ಮಾಡಿ ವ್ಯಾಪಾರ ಮಾಡಬಾರ್ದು? ನಾವು ಅಯ್ಯ ಹೇಳಿದಂಗೆ ಮಾಡೋಣ. ಹೀಗೆ ಆ ದಿನ ಕಳೆಯಿತು. ಮರುದಿನ ಇಬ್ಬರು ಮಾರ್ಕೆಟ್ ಬಳಿ ಇರುವ ಶೆಡ್ಡು ಅಂಗಡಿಯಲ್ಲಿ ಕೋಳಿ ಸಾರು ವ್ಯಾಪಾರವನ್ನಾರಂಭಿಸಿದ್ರು. ಮಳೆ ಆರಂಭವಾಗಿತ್ತು. ಮಳೆಯ ಸಮಯದಲ್ಲಿ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಊರೆಲ್ಲ ಹಬ್ಬಿತ್ತು. ಸ್ವಲ್ಪ ಸಮಯದಲ್ಲೇ ಒಬ್ಬರಾದ ನಂತರ ಒಬ್ಬರು ಅಂತ ಬಂದು ಕೋಳಿ ಸಾರು ಪೂರ್ತಿಯಾಗಿ ಖಾಲಿಯಾಯಿತು. ಸುಶೀಲಾ, ನಾವು ಆಲೋಚನೆ ಮಾಡಿದ್ದಕ್ಕಿಂತ ಚೆನ್ನಾಗಿಯೇ ವ್ಯಾಪಾರ ಆಗಿದೆ. ಹೌದು ರೀ,
ಮುಂದೆ ನಾವು ಹೆಜ್ಜೆಯನ್ನು ಹಿಂದೆ ಹಾಕಬಾರದು ಹಾಗೆಂತ ಇಬ್ಬರು ಮಾತನಾಡಿಕೊಂಡ್ರು. ಹೀಗೆ ದಿನಗಳು ಕಳೆಯಿತು. ಅವರ ವ್ಯಾಪಾರ ಇನ್ನಷ್ಟು ಮುನ್ನಕ್ಕೆ ನಡೀತಾ ಇತ್ತು. ಪಕ್ಕದ ಊರಿನ ಸರ್ಪಂಚ್ ಅವರು ಸತ್ಯಂನ ಮನೆಗೆ ಬಂದ್ರು. ಸತ್ಯಂ ಅವರೇ, ನಿಮ್ಮ ಊರಿನ ಯಜಮಾನ್ರು ಹೇಳಿದ್ರು ನೀವು ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಕೋಳಿ ಸಾರು ಮಾಡ್ತೀರಾ ಅಂತ. ಮುಂದಿನ ವಾರ ನನ್ನ ಮಗಳ ಮದುವೆ, 2000 ಜನಕ್ಕೆ ಕೋಳಿ ಸಾರು ಮಾಡಬೇಕು. ಆ ಮಾತನ್ನು ಕೇಳಿ ಸತ್ಯಂ ಸುಶೀಲಾ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅವರ ಜೀವನವನ್ನು ಬದಲಾಯಿಸುವ ಮಾತು ಅವರ ಬಾಗಿಲನ್ನು ತಟ್ಟಿದೆ ಅಂತ ಸಂತೋಷಪಟ್ರು. 2000 ಜನಕ್ಕ? ಹೌದಪ್ಪ. ತುಂಬಾ ದೂರದಿಂದ ದೊಡ್ಡ ದೊಡ್ಡ ಮನುಷ್ಯರು ಈ ಮದುವೆಗೆ ಬರ್ತಾ ಇದ್ದಾರೆ. ಭೂಷಣಯ್ಯನವರು ಅದಕ್ಕೆ ಈ ಆರ್ಡರ್ನ ನಿಮಗೆ ಕೊಡಕ್ಕೆ ಹೇಳಿದ್ದು. ಸತ್ಯಂ ಸುಶೀಲನ ಮುಖವನ್ನು ನೋಡಿದ. ಏನ್ರಿ, ಇಷ್ಟು ದೊಡ್ಡ ಆರ್ಡರ್ ನಮಗೆ ಯಾವಾಗ್ಲೂ ಬಂದಿರ್ಲಿಲ್ಲ, ನಾವು ಮಾಡೀ ಇಲ್ಲ. ಇಲ್ಲಿ ನೋಡು ಸುಶೀಲಾ, ಅವಕಾಶ ಬರುವಾಗ ನಮ್ಮ ಕಾಲನ್ನು ಹಿಂದಕ್ಕೆ ಇಡಬಾರದು. ಭೂಷಣಯ್ಯನವರು ಮೊದಲು 20,000 ನಿಮ್ಗೆ ಕೊಡಕ್ಕೆ ಹೇಳಿದ್ರು. ತಗೊಳ್ಳಿ, ಹಣನ ಇಟ್ಕೊಳ್ಳಿ. ಸತ್ಯಂ ಆ ಹಣವನ್ನು ನೋಡ್ತಾ ಇದ್ದ. ತಗೊಳ್ಳಿ, ಏನು ಚಿಂತೆ ಮಾಡಬೇಡಿ ಹಾಗೆ ಅಂತ ಹೇಳಿದಾಗ ಹಣವನ್ನು ತೆಗೆದುಕೊಂಡ. ಮೂರ್ತಿಯ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದ. ಸುಶೀಲಾ, ಇಷ್ಟೊಂದು ಹಣ ನಾನ್ ಕಣ್ಣಾರೆ ಕಂಡಿದ್ದು ಇದೇ ಮೊದಲನೇ ಸಲ. ನಂಗೆ ತುಂಬಾ ಕೈಕಾಲ್ ನಡುಗ್ತಾ ಇದೆ. ರೀ, ನೀವೇನು ಆಲೋಚನೆ ಮಾಡಬೇಡಿ. ಹೀಗೆ ಕೆಲಸಗಳು ಆರಂಭವಾಯಿತು. ಸತ್ಯಂ ಪಕ್ಕದ ಊರಿಗೆ ಹೋಗಿ ನಾಟಿ ಕೋಳಿಯನ್ನು ತೆಗೆದುಕೊಂಡು ಬಂದ. ಸುಶೀಲಾ ಸಾರಿಗೆ ಬೇಕಾದ ಮಸಾಲೆಯನ್ನು ಸ್ವತಃ ಸಿದ್ಧ ಮಾಡಿದ್ಲು. ಮದುವೆಯ ಹಿಂದಿನ ದಿನ ಜೋರಾದ ಮಳೆ ಆರಂಭವಾಯಿತು. ಮಳೆ ಬೀಳ್ತಾನೇ ಇತ್ತು. ಅಯ್ಯೋ, ಮಳೆ ಜೋರಾಗಿ ಬೀಸ್ತಾ ಇದೆ. ಇವಾಗ ಒಣಗಿದ ಸೌದೆ ಇಲ್ವಲ್ಲ? ರೀ, ನಾನು ಮುಂದಾಲೋಚನೆ ಮಾಡಿ ಮೊದ್ಲೇ ಸ್ವಲ್ಪ ಒಣಗಿದ ಸೌದೆಯನ್ನು ಪಕ್ಕದ ಶೆಡ್ಡಲ್ಲಿ ಇಟ್ಟಿದ್ದೀನಿ. ನೀವೇನು ಆಲೋಚನೆ ಮಾಡ್ಬಿಡಿ. ಸತ್ಯಂ ತನ್ನ ಹೆಂಡತಿಯ ಬುದ್ಧಿವಂತಿಕೆಯನ್ನು ನೋಡಿ ಮೆಚ್ಚಿಕೊಂಡ. ಸುಶೀಲಾ, ನಾವು ಕೋಳಿ ಸಾರಿನ ವ್ಯಾಪಾರ ಆರಂಭಿಸಿದ ದಿನದಿಂದ ನಿನ್ನ ಆಲೋಚನೆಯಲ್ಲಿ ಬದಲಾವಣೆಯಾಗಿದೆ. ತುಂಬಾ ಒಳ್ಳೆ ಯೋಚನೆ. ಊಟ ಕೊಡುವ ತಾಯಿಯನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದಲ್ವರೀ ಹಾಗೆಂತ ಹೇಳಿದ್ಲು. ಸತ್ಯಂ ತುಂಬಾ ಸಂತೋಷಪಟ್ಟ. ಹೀಗೆ ಮರುದಿನ ಮಳೆ ಬೀಳ್ತಾ ಇರುವಾಗ್ಲೂ ಗಂಡ ಹೆಂಡತಿ ಇಬ್ರು ದೊಡ್ಡ ಪಾತ್ರೆಯಲ್ಲಿ ಕೋಳಿ ಸಾರನ್ನು ಮಾಡಿದ್ರು. ಸತ್ಯಂ ನೋಡಿ ಬೆಂಕಿಯನ್ನು ಹಾಕ್ತಾ ಇದ್ದ. ಸುಶೀಲಾ ಕೂಡ ನಿಧಾನವಾಗಿ ನೋಡಿ ಎಚ್ಚರಿಕೆಯಿಂದ ಮಸಾಲೆಯನ್ನು ಹಾಕಿ ಇಬ್ಬರು ಸೇರಿ ಕೋಳಿ ಸಾರನ್ನು ಮಾಡಿದ್ರು. ಮದುವೆ ನಡೆದು ಮುಗಿಯಿತು. ಎಲ್ಲರೂ ಊಟಕ್ಕೆ ಬಂದ್ರು. ಎಲ್ಲರೂ ಊಟ ಮಾಡುವಾಗ ಕೋಳಿ ಸಾರಿನ ಬಗ್ಗೆನೇ ಮಾತಾಡ್ತಾ ಇದ್ರು. ಭೂಷಣಂ ಗರ್ವದಿಂದ ನಗ್ತಾ ಇದ್ರು. ಎಲ್ಲರೂ ಮದುವೆಯಲ್ಲಿ ಕೋಳಿ ಸಾರಿನ ಬಗ್ಗೆ ಹೊಗಳ್ತಾ ಇದ್ರಲ್ವಾ, ಆ ಅಡಿಗೆಯನ್ನು ಮಾಡಿದ್ದು ಬೇರೆ ಯಾರೂ ಅಲ್ಲ, ಈ ಸತ್ಯಂ ಸುಶೀಲನೇ ಹಾಗೆ ಅಂತ ಹೇಳಿದ್ರು. ಎಲ್ಲರೂ ಸತ್ಯಂ ಸುಶೀಲನನ್ನು ನೋಡಿ ಚಪ್ಪಾಳೆಯನ್ನು ತಟ್ಟಿದ್ರು. ಅವರ ಕಣ್ಣಲ್ಲಿ ಆನಂದ ಕಣ್ಣೀರು. ಅದರಲ್ಲಿ ಚಿನ್ನದ ವ್ಯಾಪಾರಿ ರಾಮ್ಲಾಲ್ ಅಲ್ಲಿಗೆ ಬಂದ್ರು. ಮುಂದಿನ ತಿಂಗಳು ನನ್ನ ಮಗನಿಗೆ ಮದುವೆ ಇದೆ. 3,000 ಜನಕ್ಕೆ ಕೋಳಿ ಸಾರು ಮಾಡ್ತೀರಾ? ನನ್ನ ಸಂಬಂಧಿಕರ ಮನೆಯಲ್ಲಿ ಸೀಮಂತ, ಅದಕ್ಕೆ ಸುಮಾರು 400 ಮಂದಿ ಬರ್ತಾರೆ. ನೀವು ಅಡಿಗೆ ಮಾಡಕ್ಕೆ ಒಪ್ಕೋತೀರಾ? ನಮ್ಮ ಮನೆಯಲ್ಲೂ ಕೂಡ ಫಂಕ್ಷನ್ ಇದೆ, ನೀವೇ ಅಡಿಗೆ ಮಾಡ್ಬೇಕು. ಒಂದೇ ಬಾರಿ ದೊಡ್ಡ ದೊಡ್ಡ ಆರ್ಡರ್ಗಳು ಬಂತು. ಸತ್ಯಂ ಸಂತೋಷದಿಂದ ಸುಶೀಲನ ಮುಖವನ್ನು ನೋಡಿದ. ಸುಶೀಲಾ, ಇದನ್ನ ನೋಡುವಾಗ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ? ಹೌದು ರೀ, ಮಳೆ ಕಾಲದಲ್ಲಿ ಊಟಕ್ಕೆ ಕಷ್ಟಪಡ್ತಾ ಇದ್ದು. ಇವಾಗ ನಮ್ಗೆ ನಿಂತು ಕೆಲಸ ಮಾಡಕ್ಕೆ ಸಮಯ ಕೂಡ ಇಲ್ಲ ರೀ, ಅಷ್ಟೊಂದು ಕೆಲಸ. ಅಂದಿನಿಂದ ಗಂಡ ಹೆಂಡತಿ ಮಾಡುವಂತಹ ನಾಟಿ ಕೋಳಿ ಸಾರು ಊರೆಲ್ಲ ಹಬ್ಬಿತ್ತು. ಅಕ್ಕಪಕ್ಕದ ಊರಿನ ಜನರು ಕೂಡ ಸಾರಿನ ಬಗ್ಗೆ ಮಾತಾಡ್ತಾ ಇದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ಒಂದು ಸಣ್ಣ ಶೆಡ್ಡಿನಿಂದ ದೊಡ್ಡ ಹೋಟೆಲಿಗೆ ಹೋಯಿತು. ಒಂದು ಕಾಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ ಸತ್ಯಂ 10 ಜನರಿಗೆ ಕೆಲಸವನ್ನು ಒದಗಿಸಿ ಕೊಡುವಂತಹ ಸ್ಥಾನಕ್ಕೆ ಏರಿದ. ಒಂದು ದಿನ ಮಳೆ ಬೀಳ್ತಾ ಇರುವ ಸಮಯದಲ್ಲಿ ಸತ್ಯಂ ಸುಶೀಲನ್ ಜೊತೆ ಹೀಗೆ ಹೇಳಿದ. ಸುಶೀಲಾ, ನಮ್ಮ ಅದೃಷ್ಟವನ್ನು ಬದಲಾಯಿಸಿದ್ದು ಆ 2,000 ಜನಕ್ಕೆ ಅಡಿಗೆ ಮಾಡಿದ ಆರ್ಡರ್ ತಾನೇ? ಆ ಮಾತಿಗೆ ಸುಶೀಲಾ ಸಣ್ಣದಾಗಿ ನಗುತ್ತಾ, ಇಲ್ಲ, ನಮ್ಮ ಕಷ್ಟ ನಮ್ಮ ಧೈರ್ಯ ಹಾಗೆಂತ ಹೇಳಿದ್ಲು. ಹೀಗೆ ಬಡ ದಂಪತಿಗಳು ನಾಟಿ ಕೋಳಿನ ಸಾರಿನಿಂದ ವಿಜಯವನ್ನೇ ಸಾಧಿಸಿದ್ರು. ತುಂಬಾ ಸಂತೋಷದಿಂದ ಜೀವನ ಮಾಡಲು ಆರಂಭಿಸಿದ್ರು. ಒಂದು ಕಾಲದಲ್ಲಿ ಕೂಲಿ ಕೆಲಸ ಸಿಗದೆ ಸತ್ಯಂ ಸುಶೀಲಾ ತುಂಬಾನೇ ಕಷ್ಟಪಡ್ತಾ ಇದ್ರು. ಆದರೆ ಅದೇ ಊರಿನಲ್ಲಿರುವ ಭೂಷಯ್ಯ ಈ ಬಡ ದಂಪತಿಗಳ ನಾಟಿ ಕೋಳಿ ಸಾರಿನ ವಿದ್ಯೆಯನ್ನು, ಅದರ ರುಚಿಯನ್ನು ಅರಿತು ಅವರಿಗೆ ಉತ್ತಮವಾದ ಕೆಲಸವನ್ನು ಏರ್ಪಡಿಸಿಕೊಟ್ರು. ಅದರಿಂದ ನಾಟಿ ಕೋಳಿನ ಸಾರು ಮಾಡುವ ಮೂಲಕ ಅದ್ಭುತವಾದ ವಿಜಯವನ್ನು ಸಾಧಿಸಿದ್ರು. ಕಷ್ಟ ಬಂದಂತ ಸಂದರ್ಭದಲ್ಲಿ ಕುಗ್ಗಿ ಹೋಗದೆ ಕೂರದೆ ಧೈರ್ಯದಿಂದ ಮುನ್ನುಗ್ಗಿದರೆ ಸತ್ಯಂ ಸುಶೀಲಾ ಅವರ ಜೀವನದಲ್ಲಿರುವ ಸಂತೋಷ, ಧೈರ್ಯ ಎಲ್ಲರ ಜೀವನದಲ್ಲೂ ಇರುತ್ತೆ. ಇದೇ ಈ ದಿನದ ಕತೆ. ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ಪುನಃ ನೋಡೋಣ. ಏನೇ ಕಾಂತ,
ಆ ಗೊಬ್ಬರ ಚೀಲವನ್ನು ತೆಗೆದು ಎತ್ತಿನ ಗಾಡಿಯಲ್ಲಿ ಇಡ್ಬೋದಲ್ವಾ? ನಾನು ಹೊಲಕ್ಕೆ ಹೋಗಿ ಗೊಬ್ಬರವನ್ನು ಹಾಕಿ ಬಂದ್ಬಿಡ್ತೀನಲ್ವಾ? ನೀವು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರುವಾಗ ತಿನ್ಲಿಕ್ಕೆ ಏನಾದ್ರೂ ಬೇಕು ತಾನೆ? ಹೌದು ಕಣೆ, ಬೇಕು. ಅದೇನೆ ಹಾಗೆ ಮಾತಾಡ್ತಾ ಇದ್ದೀಯಾ? ಮತ್ತೆ ಇವಾಗ ನಾನು ಅದೇ ಕೆಲಸವನ್ನು ಮಾಡ್ತಾ ಇರೋದು. ಮನೆಯೊಳಗೆ ಏನೂ ಕೆಲಸ ಮಾಡದೆ ಒಬ್ಳು ಕೂತ್ಕೊಂಡಿದ್ದಾಳೆ, ಹೋಗಿ ಅವಳಿಗೆ ಹೇಳಿ. ಏನೇ ಕನಕ, ಆ ಗೊಬ್ಬರ ಚೀಲವನ್ನು ತಂದು ಕೊಡ್ತೀಯಾ? ಏನ್ರಿ, ನಿಮಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದೆಯಾ? ಅವಳಿಗೆ ಆಗೋದಿಲ್ಲ ಅಂದ ತಕ್ಷಣ ನನಗೆ ಹೇಳ್ತೀರಾ? ಏನ್ ಮಾಡೋದು ಮತ್ತೆ? ಅವಳು ಸುಮ್ನೆ ಇಲ್ವಲ್ಲ? ಅವಳು ಸುಮ್ನೆ ಇಲ್ಲ, ಕೆಲಸ ಮಾಡಿ ಮಾಡಿ ಅವಳಿಗೆ ಸುಸ್ತಾಗಿದೆ. ನೀನು ಎಂತ ಗಂಡನಯ್ಯ? ಹೆಂಡತಿ ಕೆಲಸ ಮಾಡ್ತಿದ್ರು ಸುಮ್ನೆ ಇದ್ರು ಗಂಡ ಹೇಳಿದ ತಕ್ಷಣ ಓಡೋಡಿ ಬಂದು ಕೆಲಸ ಮಾಡ್ಬೇಕು. ಆದ್ರೆ ನೀನು ಅವಳು ತಾನ ಅಂದ್ರೆ ನೀನು ತಂದ ನಾನ ಅಂತ ಹಾಡು ಹೇಳ್ತೀಯಾ? ಹಾಗಾದ್ರೆ ನೀನು ನನ್ನ ಹೆಂಡತಿ ಅಲ್ವಾ? ನಾನು ಹೇಳಿದ ತಕ್ಷಣ ಕೆಲಸ ಮಾಡ್ದ ಇಲ್ವಲ್ಲ? ನೀನು ನನ್ನ ಕೆಲಸ ಹೇಳಿದ ತಕ್ಷಣ ಮಾಡ್ಬೇಕಾಗಿತ್ತು ತಾನೆ? ನೀನು ಕೂಡ ಹಾಗಲ್ಲ ಈಗಲ್ಲ ಅಂತ ಏನೋ ಕತೆ ಹೇಳ್ತಾ ಇದ್ದೀಯಾ? ಹೆಂಗಸ್ರಂದೆ ಅಷ್ಟೇ, ಗಂಡಸ್ರು ಹೇಳಿದ್ನ ಅವರಿಂದ ಮಾಡಕ್ಕಾಗಲ್ಲ. ಹೆಂಗಸ್ರು ಹೇಳಿದ್ದು ಗಂಡಸ್ರು ಮಾಡ್ಲೇಬೇಕು. ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಕಾಂತು ಮನೆಯೊಳಗಿಂದ ಹೊರಗಡೆ ಬಂದ್ಲು. ಏನೇ ನನ್ ಸೌತಿ, ನಿನ್ನಿಂದ ಕೆಲ್ಸ ಮಾಡಕ್ಕಾದ್ರೆ ಮಾಡು, ಮಾಡಕ್ಕಾಗದಿದ್ರೆ ಸುಮ್ನಿರು. ಅದು ಬಿಟ್ಬಿಟ್ಟು ನನ್ ಗಂಡನ್ ಜೊತೆ ನನ್ನ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಕೊಡ್ತಿದ್ಯಾ? ನಿನ್ನ ಒಬ್ಳಿಗೆ ಗಂಡನ? ನನಗೆ ಗಂಡನಲ್ವಾ? ಬಂದ್ಬಿಟ್ಲು ನನ್ ಸೌತಿ. ನಾನು ಜೀವಂತವಾಗಿ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಕೂಡ ನನ್ ಗಂಡನ ಮದ್ವೆ ಮಾಡ್ಕೊಂಡ್ ಬಂದವಳು ನೀನು. ತಾಳಿ ಕಟ್ಕೊಂಡು ನನ್ ಸವತಿಯಾಗಿ ಮನೆಗ್ ಬಂದವಳು ನೀನು, ಅದ್ನ ಮರಿಬೇಡ. ನೋಡಿದ್ರ ನೀವು ಮಾಡಿದ ಕೆಲ್ಸಕ್ಕೆ ನಾನು ಇವ್ರ ಜೊತೆ ಎಷ್ಟೊಂದು ಮಾತುಗಳನ್ನ ತಿನ್ಬೇಕಾಗ್ತಾ ಇದೆ. ನೀವು ಮಾತಾಡಿದೆಲ್ಲ ಸಾಕು, ಮೊದ್ಲು ನಾನ್ ಹೇಳಿದ ಕೆಲ್ಸ ಮಾಡಿ. ನಾನ್ ಯಾಕೆ ಮಾಡ್ಬೇಕು? ಇದ್ದಾಳಲ್ವಾ ನನ್ ಸೌತಿ, ಕೂತ್ಕೊಂಡು ಸುಮ್ನೆ ತಿಂತ. ಇವಳನ್ನ ಮಾಡ್ಲಿಕ್ಕೆ ಹೇಳಿ. ನಾನ್ ಯಾಕೆ ಮಾಡ್ಬೇಕು? ನೀನೇ ತಾನೆ ನನ್ಕಿಂತ ಮೊದ್ಲು ಬಂದವಳು, ಹೆಂಡತಿ ಅಂತ ಎಳಿಸ್ಕೊಳ್ಳವಳು. ನಾನು ಗಾಳಿಯಲ್ಲಿ ಬಂದವಳು ತಾನೆ, ನೀನೇ ಮಾಡು. ಹೀಗೆ ಇಬ್ಬರು ಮುಖವನ್ನು ತಿರುಗಿಸಿಕೊಂಡು ಆ ಜಾಗದಿಂದ ಹೊರಟೆ ಹೋದ್ರು. ಇನ್ನು ಅವನಿಗೆ ಏನು ಮಾಡಲು ಸಾಧ್ಯವಾಗದೆ ಗೊಬ್ಬರವನ್ನು ಅವನೇ ಎತ್ತಾಕೊಂಡೋದ. ಹೊಲದಲ್ಲಿ ಗೊಬ್ಬರವನ್ನು ಚೆಲ್ತಾ ಇದ್ದಾಗ ಆ ಕಡೆ ಬಂದ ಸೋಮಯ್ಯ ರಂಗಯ್ಯನನ್ನು ನೋಡಿದ. ಏನಪ್ಪಾ ರಂಗಯ್ಯ, ಮಧ್ಯಾಹ್ನದ ಸಮಯ ಆಗ್ತಾ ಇದೆ, ಊಟಕ್ಕೆ ಇನ್ನು ಮನೆಗೆ ಹೋಗಿಲ್ವಾ? ಏನ್ ಕತೆನೋ ಏನೋ, ಮನೆಗೆ ಹೋಗ್ಬೇಕು ಅಂದ್ರೆ ಎದೆ ಡವಡವ ಅಂತ ಬಡ್ಕೊಳ್ತಾ ಇದೆ. ಅದೇನಪ್ಪ ಹಾಗೆ ಮಾತಾಡ್ತಿದೀಯಾ? ಊರಲ್ಲಿ ಯಾರಿಗೆ ಸಿಗದಂತ ಅದೃಷ್ಟ ನಿನಗೆ ಸಿಕ್ಕಿರುವಾಗ ನೀನಾಗೆ ಮಾತಾಡೋದು ಸರಿಯಾ? ಅದೃಷ್ಟನೋ ದುರಾದೃಷ್ಟನೋ ನನಗ್ ಗೊತ್ತಿಲ್ಲ. ನೀವು ಹೇಳಿದ ಒಂದು ಮಾತು ಮಾತ್ರ ಖಂಡಿತ ಸತ್ಯ. ಈ ಊರಲ್ಲಿ ಯಾರಿಗೆ ಇಲ್ದಿರೋದು ನನ್ ಮನೇಲಿದೆ. ಏನೂ ಇಲ್ಲ ರಂಗಯ್ಯ, ಎಲ್ಲರ ಮನೆಯಲ್ಲಿ ಇರೋದೆ. ಆದ್ರೆ ನಿನ್ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಏನಿರೋದೋ ಏನೋ ಸೋಮಯ್ಯ. ಸರಿ ಸರಿ, ಮೊದ್ಲು ಮನೆಗೋಗು. ಇಬ್ಬರು ಹೆಂಡತಿಯರು ಪೈಪೋಟಿ ಮಾಡ್ಕೊಂಡು ನಿನ್ಗೋಸ್ಕರ ಅಡಿಗೆ ಮಾಡಿರ್ತಾರೆ. ರಂಗಾರಾವ್ ಬಂದು ಅಂಗಳದಲ್ಲಿ ಕೂತ್ಕೊಂಡ. ಆವಾಗ ಇಬ್ಬರು ಹೆಂಡತಿಯರು ಅವನನ್ನು ನೋಡಿ ಬಡಿಸಲು ಅವನ ಮುಂದೆ ಬಂದು ನಿಂತ್ರು. ಏನ್ರಿ ಹಾಗೆ ನೋಡ್ಕೊಂಡೇ ಕೂತಿದೀರಾ? ಊಟ ಮಾಡಿ, ಇವಾಗ್ಲೇ ಸಮಯ ದಾಟ್ಬಿಡ್ತು. ಏನಯ್ಯ ಹಾಗೆ ನೋಡ್ಕೊಂಡ್ ಕೂತಿದೀಯಾ? ನಿನಗೆ ಬಾಯಿಗೆ ತಿನ್ಸ್ಬೇಕಾ ಏನು? ಅದಲ್ಲ ಕಣೆ, ಇಷ್ಟೊಂದು ಸಾರ್ ಮಾಡಿದೀರಾ, ಹೇಗೆ ತಿನ್ನೋದು? ತರಕಾರಿ ಇನ್ನೂ ಇದೆಯಾ? ಇವತ್ತಿಗೆ ಖಾಲಿ ಆಯ್ತಾ? ಅಕ್ಕ ಸಾಲಿಗನಿಗೆ ಚಿನ್ನದಲ್ಲಿ ಸಿಂಹಾಸನವನ್ನು ಮಾಡಿದ್ರೆ ಸಿಂಹಾಸನ ಏನು ಈಗಿದೆ, ಹೊರಗಡೆ ಕೂತ್ಕೊಂಡು ತಿನ್ನದೆ ಚೆನ್ನಾಗಿದೆ, ಈ ಸಿಂಹಾಸನದಲ್ಲಿ ಸುಖ ಇಲ್ಲ ಅಂತ ಹೊರಟೋದ್ನಂತೆ. ಆ ಕತೆ ಆಯ್ತು ನಿಮ್ದು. ಹೌದಕ್ಕ, ನೀವು ಸರಿಯಾಗಿ ಹೇಳಿದ್ರಿ. ಇಷ್ಟೊಂದು ಬಗೆ ಬಗೆಯ ರುಚಿಕರವಾದ ಅಡಿಗೆ ಮಾಡಿ ಕೊಟ್ರೆ ಇವತ್ತಿಗೆ ಖಾಲಿ ಆಯ್ತಾ, ನಾಳೆಗೆ ಇಟ್ಕೊಂಡಿದ್ದೀರಾ ಅಂತ ತುಂಬಾ ದಿಮಾಕಿನಿಂದ ಕೇಳ್ತಿದ್ದಾರೆ. ಏನ್ರೇ, ನೀವಿಬ್ರು ಸೇರ್ಕೊಂಡು ನನ್ನ ಅಕ್ಕ ಸಾಲಿಗ ಅವನು ಇವನು ಅಂತ ಏನೇನೋ ಮಾತೇಳಿ ಹೋಲಿಸ್ತಾ ಇದ್ದೀರಾ? ಅಕ್ಕ ಸಾಲಿಗ ತುಂಬಾ ವಿಶ್ವಾಸ ಇರೋನು, ಅವನಿಗೆ ನಿಮ್ಗೆ ಹೋಲಿಕೆ ಸರಿಯಾಗಲ್ಲ. ಮೊದ್ಲು ತಿಂದು ಹೇಗಿದೆ ಅಂತ ಹೇಳಿ. ಮೊದ್ಲು ನನ್ನ ಅಡಿಗೆನ ಊಟ ಮಾಡಿ. ಆಗಲ್ಲ, ಮೊದ್ಲು ನಾನ್ ಮಾಡಿದ್ನ ಊಟ ಮಾಡಿ. ಒಂದೋ ಅತಿವೃಷ್ಟಿ, ಇಲ್ಲದಿದ್ರೆ ಅನಾವೃಷ್ಟಿ, ಏನೋ ನನ್ ಕರ್ಮ. ಹೀಗೆ ಅನ್ಕೊಳ್ತಾ ಇರುವಾಗ ಮನೆ ಮುಂದೆಯಿಂದ ಹೋಗ್ತಾ ಇರುವ ವೆಂಕಾಯಮ್ಮ ರಂಗಯ್ಯನನ್ನು ನೋಡಿ, ಏನ್ ಮೊಮ್ಮಗನೆ, ಇಬ್ರು ಹೆಂಡ್ತಿರ್ ಜೊತೆ ಮಾತಾಡ್ಕೊಂಡು ಆರಾಮವಾಗಿ ಊಟ ಮಾಡ್ತಿದ್ದೀಯಾ? ಅಯ್ಯೋ ಅಜ್ಜಿ, ಬಿಂದಿಗೆ ದೂರದಿಂದ ನೋಡುವಾಗ ಚೆನ್ನಾಗೆ ಕಾಣಿಸುತ್ತೆ, ಹತ್ರ ಬಂದು ನೋಡಿದ್ರೆ ತಾನೇ ಅದು ತೂತು ಅಂತ ಗೊತ್ತಾಗೋದು. ಹಾಗೆ ಅಂತ ಹೇಳ್ತಿದ್ಯಾ ಮೊಮ್ಮಗನೆ? ಹೌದು ಅಜ್ಜಿ. ಇಷ್ಟಕ್ಕೂ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮ ಕಮಲಮ್ಮನ ಸೊಸೆಗೆ ಮಗು ಹುಟ್ಟಿದೆಯಂತೆ, ನೋಡಕ್ ಹೋಗ್ತಿದ್ದೀನಿ. ಹೌದು, ನನ್ನ ಹೆಣ್ಮಕ್ಳು ಯಾವಾಗ ನನ್ನ ಕರೀತಾರೆ?
ಅವರು ನಿಮ್ನ ಕರೀಲಿಕ್ಕೆ ಮೊದ್ಲು ಗಂಡನ್ ಜೊತೆ ಸಂಸಾರ ಮಾಡ್ಬೇಕಲ್ವಾ? ಅದು ಬಿಟ್ಟು ಯಾವಾಗ ನೋಡಿದ್ರು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡೇ ಇದ್ರೆ ಹೇಗೆ ನಡೆಯುತ್ತೆ? ಇಬ್ರು ಸೇರಿ ನನ್ಗೆ ಹಿಂಸೆ ಕೊಡ್ಲಿಕ್ಕೆ ಸಮಯ ಸಾಕಾಗಲ್ಲ. ಹಾಗಾದ್ರೆ ನೀನು ಇನ್ನೊಬ್ಳನ್ನ ನೋಡಿ ಮದ್ವೆ ಮಾಡ್ಕೋ. ಆವಾಗ ಅವಳನ್ನ ಹೇಗೆ ಮನೆಯಿಂದ ಓಡಿಸೋದು ಅಂತ ಇವರಿಬ್ರಿಗೂ ಒಳ್ಳೆ ಆಲೋಚನೆ ಬರುತ್ತೆ. ಅಜ್ಜಿ, ನೀವು ಸರಿಯಾಗಿನೇ ಹೇಳಿದೀರಾ. ನನಗೆ ಒಂದು ಹುಡುಗಿ ನೋಡಿ. ಯಾರು ಬರ್ತಾರೆ ನೋಡೋಣ. ಅದೇನಪ್ಪ ಹಂಗೆ ಹೇಳ್ತೀಯಾ? ಇವಾಗ ಕರ್ಕೊಂಬರ್ಲಾ? ಏನ್ ಮುದುಕಿ, ನಿನ್ಗೆ ಬೇರೆ ಕೆಲ್ಸನೇ ಇಲ್ವಾ? ಬಾಯಿ ಮುಚ್ಕೊಂಡು ನಿನ್ ಕೆಲ್ಸ ನೋಡ್ಕೊಂಡು ಹೋಗು. ಈ ಮುದುಕಿಗೆ ಕೆಲ್ಸ ಎಲ್ಲಿದೆ? ಸುಮ್ನೆ ಮನೆಯಲ್ಲಿ ಸುಮ್ನೆ ಕೂರ ಮುದುಕಿತಾನೆ ಇದು. ಇದಕ್ಕೆ ಬೇರೆ ಕೆಲ್ಸ ಇಲ್ಲ, ಅದಕ್ಕೇನೆ ಹುಚ್ಚುಚ್ಚಾದ ಸಲಹೆ ಕೊಡ್ತಿರೋದು. ನಿಮ್ಮಿಂದ ಕೆಲ್ಸ ಆಗದಿದ್ರೆ ನನ್ ಮೊಮ್ಮಗ ಇನ್ನೊಬ್ಬಳನ್ನ ನೋಡ್ಕೋಬೇಕು ತಾನೆ. ಏ ಮುದುಕಿ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗ್ತೀಯಾ ಅಥವಾ ಮುಖದ ಮೇಲೆ ಗುದ್ಬೇಕಾ? ಅಯ್ಯಯ್ಯೋ, ಮೂಗ್ ಮೇಲೆ ಗುದ್ತಾಳಂತೆ. ಅಪ್ಪ ಮೊಮ್ಮಗ್ನೆ, ನಾನು ಹೊರಡ್ತೀನಿ. ಹೀಗೆ ವೆಂಕಮ್ಮ ಅಲ್ಲಿಂದ ಹೊರಟು ಹೋದ್ರು. ಆದ್ರೆ ಎಲ್ಲರ ಮನಸ್ಸಲ್ಲಿ ಆ ಮನೆಗೆ ಒಂದು ಮಗು ಇಲ್ಲ ಎಂಬುವ ದುಃಖನೇ ಅವರ ಕಣ್ಣಲ್ಲಿ ಕಾಡ್ತಾ ಇತ್ತು. ಹೀಗೆ ರಂಗಾರಾವ್ ಊಟವನ್ನು ಮುಗಿಸಿಕೊಂಡು ಮತ್ತೆ ಹೊಲದ ಕೆಲಸಕ್ಕೆ ಅಂತ ಮನೆಯಿಂದ ಹೊರಟು ಹೋದವನು ಆಲದ ಮರದ ಕೆಳಗೆ ಹೋಗಿ ಕುಳಿತುಕೊಂಡ. ಆಲದ ಮರದ ಕೆಳಗೆ ಕುಳಿತಿದ್ದವನನ್ನು ಸ್ವಾಮೀಜಿ ನೋಡಿ, ಏನಪ್ಪ, ಏನೋ ಒಂದು ದುಃಖ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ಸ್ವಾಮೀಜಿ, ನನ್ನ ಇಬ್ಬರು ಹೆಂಡತಿಯರ ಬಗ್ಗೆನೇ ನನಗೆ ಚಿಂತೆ ಆಗಿ ಹೋಗಿದೆ. ವಿವರವಾಗಿ ಹೇಳಪ್ಪ, ಏನಾದ್ರೂ ಪರಿಹಾರ ಇದ್ರೆ ಹೇಳ್ತೀನಿ. ಸ್ವಾಮೀಜಿ, ನನಗೆ ಇಬ್ಬರು ಹೆಂಡತಿಯರು. ಮದುವೆಯಾಗಿ ತುಂಬಾ ದಿನ ಆದ್ರೂ ಕೂಡ ನನಗೆ ಸಂತಾನವಾಗೇ ಇಲ್ಲ. ನಿಜವಾಗ್ಲೂ ಒಂದು ಕಡೆಯಿಂದ ಇದು ಒಳ್ಳೇದು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಕಡೆ ನನ್ನ ಇಬ್ಬರು ಹೆಂಡತಿಯರು ಎಷ್ಟೊಂದು ಮನ್ಸೊಳಗೆ ದುಃಖ ಪಡ್ತಾ ಇದ್ದಾರೆ ಅಂತ ಯೋಚನೆ ಆಗ್ತಿದೆ. ಇದರಲ್ಲಿ ನೀನು ಕಂಡ ಒಳ್ಳೆತನ ಏನಪ್ಪಾ? ಇಬ್ಬರಿಗೂ ಸಂತಾನ ಆಗದಿರುವುದು ನನಗೆ ಸಂತೋಷನೇ ಸ್ವಾಮಿ. ಒಬ್ಬರಿಗೆ ಮಗುವಾಗಿ ಇನ್ನೊಬ್ಬರಿಗೆ ಮಗುವಾಗದಿದ್ರೆ ನನ್ನ ಮನೆಯಾಗಿ ಇಲ್ಲದೆ ದೊಡ್ಡ ಯುದ್ಧ ಭೂಮಿಯಾಗಿ ಬದಲಾಗ್ತಿತ್ತು. ಅದಕ್ಕೇನೆ ಆ ದೇವ್ರು ಇಬ್ಬರಿಗೆ ಸಂತಾನ ಭಾಗ್ಯವನ್ನು ನೀಡಲಿಲ್ಲ ಅನ್ಸುತ್ತೆ. ಹೌದು, ನೀನು ಯಾಕಪ್ಪ ಇಬ್ಬರನ್ನು ಮದುವೆ ಮಾಡಿಕೊಂಡೆ? ಹಾಗೆ ಅಂತ ಇವರಿಬ್ಬರು ಮಾತಾಡ್ತಿರುವಾಗ ಆ ಮಾತನ್ನು ಕೇಳಿಸಿಕೊಂಡ ಸೋಮಯ್ಯ ಆ ಕಡೆ ಬಂದ. ಸ್ವಾಮಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದು ತಪ್ಪೋ ಸರಿಯೋ ಅಂತ ನನಗ್ ಗೊತ್ತಿಲ್ಲ. ಅದ್ರಲ್ಲಿ ನನ್ನ ಕೈವಾಡ ಕೂಡ ಇದೆ. ಆವಾಗ ಇವನು ರಾಜಧಾನಿಯಲ್ಲಿರುವ ಸಂತೆಗೆ ಹೋಗಿದ್ದ. ಸಂತೆಯಿಂದ ತಿರುಗಿ ಬರುವಾಗ ಮಾರ್ಗ ಮಧ್ಯದಲ್ಲಿ ಒಬ್ಬ ಮೇಕೆ ಮೇಯಿಸುವವನು ಒಬ್ಬ ಮೇಕೆಗಾರ ತೆಗೆದಿಟ್ಟಂತಹ ಗುಂಡಿಗೆ ಬಿದ್ದೋಗ್ಬಿಟ್ಟ. ಇವನೇ ಅವನನ್ನು ಕಾಪಾಡಿ ವೈದ್ಯರ ಬಳಿ ಅವನನ್ನು ಎತ್ಕೊಂಡೋದ. ಇವನು ಎತ್ಕೊಂಡು ಹೋಗುವ ದಾರಿಯಲ್ಲೇ ಅವನ ಜೀವ ಹೋಗುವ ಪರಿಸ್ಥಿತಿ ಇತ್ತು. ಆ ಜೀವ ಹೋಗುವ ಪರಿಸ್ಥಿತಿಯಲ್ಲಿ ನನಗೆ ಒಬ್ಳು ಮಗಳಿದ್ದಾಳೆ, ಅವಳನ್ನ ನೀನು ಮದುವೆ ಮಾಡ್ಕೊ ಅಂತ ಹೇಳ್ದ. ಇವನು ಕೂಡ ಒಪ್ಕೊಂಡ. ಆವಾಗ ನನಗೆ ಮದುವೆಯಾಗಿರ್ಲಿಲ್ಲ. ಸರಿ, ಲೋಕಜ್ಞಾನ ಇಲ್ಲದೆ ಇರುವ ಈ ಹುಡುಗಿನ ಏನ್ ಮಾಡೋದು ಅಂತ ಸರಿ ಅಂತ ಒಪ್ಕೊಂಡು ಅವಳನ್ನ ಮದುವೆ ಮಾಡ್ಕೊಂಡು ಮನೆಗೆ ಬಂದೆ. ನಾನು ಮನೆಗೆ ಬರುವಷ್ಟರಲ್ಲಿ ಊರಲ್ಲೇ ಒಂದು ವಿಷಯ ನಡೆದೋಗಿತ್ತು. ಅದು ಏನಂದ್ರೆ, ಇವನಿಗೊಬ್ರು ಅಜ್ಜಿ ಇದ್ರು. ಆ ಅಜ್ಜಿಗೆ ಒಬ್ಳು ಮಗಳಿದ್ಲು. ಆ ಮಗಳಿಗೆ ಮದುವೆ ಮಾಡಿ ಕೊಟ್ಮೇಲೆ ಸ್ವಲ್ಪ ದಿನದಲ್ಲೇ ಒಂದು ಹೆಣ್ಣು ಮಗು ಆಗಿ ಅವರ ಮಗಳು ಕೂಡ ಜೀವ ಕಳ್ಕೊಂಡ್ಲು. ಅವರಿಗೆ ಇದ್ದಂತಹ ಹೆಣ್ಮಗುನ ಅವ್ರ ತಂದೆ ತುಂಬಾನೇ ಹಿಂಸೆ ಕೊಡ್ತಿದ್ದಾನೆ ಅಂತ ಆ ಹುಡುಗಿಯನ್ನು ಕಾಪಾಡ್ಲಿಕ್ಕೆ ನೀನೇ ಆಗ್ಬೇಕು, ನೀನೇ ಅವಳಿಗೊಂದು ಜೀವನ ಕೊಡ್ಬೇಕು ಅಂತ ಮಾತ್ಕೊಟ್ಟು ತೀರ್ಕೊಂಡ್ರು. ಅಲ್ಲಿ ನಡೆದ ವಿಚಾರ ನನಗ್ ಗೊತ್ತಿಲ್ಲ, ಇಲ್ಲಿ ನಡೆದ ವಿಚಾರ ಅವನಿಗೆ ಗೊತ್ತಿಲ್ಲ. ಇದ್ರಿಂದ ಇಬ್ಬರಿಗೆ ಕೊಟ್ಟಂತ ಮಾತನ್ನು ಉಳಿಸ್ಕೋಬೇಕು ಅಂತ ಇಬ್ಬರ ಕುತ್ತಿಗೆಯಲ್ಲಿ ನಾನು ತಾಳಿ ಕಟ್ಟಿದೆ. ಆದ್ರೆ ಅದೇ ತಪ್ಪೇನು, ಇಬ್ರು ಹೆಣ್ಮಕ್ಳ ಕುತ್ತಿಗೆಗೆ ತಾಳಿ ಕಟ್ಟಿ ಅವರ ಇಬ್ಬರ ಜೀವನವನ್ನು ನಾನು ನಾಶ ಮಾಡಿದೀನಿ ಅನ್ಸುತ್ತೆ. ಇಲ್ಲಪ್ಪ, ನೀನು ಮಾಡಿದ್ರಲ್ಲಿ ತಪ್ಪಿಲ್ಲ. ಯಾಕೆ ಅಂದ್ರೆ ನೀನು ಮೋಸ ಮಾಡಿ ಯಾರನ್ನೂ ಮದುವೆಯಾಗಲಿಲ್ಲ. ಬೇರೆ ದಾರಿಯೇ ಇಲ್ಲದೆ ಮದುವೆ ಮಾಡ್ಕೊಂಡೆ. ನಿನ್ನ ಒಳ್ಳೆ ಮನಸ್ಸಿಗೆ ಒಳ್ಳೆದೇ ಆಗುತ್ತೆ. ಇದು ಈ ವಿಭೂದಿಯನ್ನು ನೀನು ಇಟ್ಕೊಂಡು ನಿನ್ನ ಹೆಂಡತಿಯರಿಗೂ ಕೊಡು, ನಿನಗೆ ಒಳ್ಳೆಯದೇ ಆಗುತ್ತೆ. ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಕೈಯಲ್ಲಿರುವ ವಿಭೂದಿಯನ್ನು ತೆಗೆದುಕೊಂಡು ಅವರವರ ಮನೆಗೆ ಹೋದ್ರು. ಸರಿಯಾಗಿ 2 ದಿನದಲ್ಲಿ ಕಾಂತಂ ಕನಕ ಇವರಿಬ್ಬರು ಒಂದೇ ಸಲ ಗರ್ಭವತಿಯಾದರು. ಈ ವಿಷಯ ಊರೆಲ್ಲ ಹಬ್ಬಿತ್ತು. ರಂಗಾರಾವ್ ಮನಸ್ಸು ಸಂತೋಷದಲ್ಲಿ ತುಂಬಿ ಹೋಗಿತ್ತು. ಕೆಲವೊಂದು ಸಲ ನಮಗೆ ನಡಿಬೇಕಾದ ಒಳ್ಳೆ ವಿಚಾರ ಸಮಯ ಸಂದರ್ಭದಿಂದ ದೂರ ಆದ್ರೂ ಖಂಡಿತ ನಡೆದೇ ನಡೆಯುತ್ತೆ. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.